ಕನ್ನಡ ನಾಡಿಗೆ ಭದ್ರ ಬುನಾದಿಯನ್ನು ಕಲ್ಪಿಸಿಕೊಟ್ಟು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಇವಕ್ಕೆಲ್ಲ ಪ್ರೋತ್ಸಾಹ ನೀಡಿ ಕನ್ನಡತನದ ಉದಯಕ್ಕೆ ಕಾರಣವಾದವನೇ ಇಮ್ಮಡಿ ಪುಲಕೇಶಿ. ಈತನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ. ಈತ ಒಬ್ಬ ರಿಯಲ್ ಹೀರೋ, ಲೀಡರ್, ವಾರಿಯರ್ ಅಂದರೆ ತಪ್ಪಾಗಲಾರದು. ಕನ್ನಡದವರು ಯಾವತ್ತೂ ಮರೆಯೋಕ್ಕಾಗ್ದಿರೋ ಅಥವಾ ಮರಿಲೇಬಾರ್ದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಇಮ್ಮಡಿ ಪುಲಕೇಶಿ ಮಾತ್ರ. ಇವತ್ತಿನ ಈ ವಿಡಿಯೋದಲ್ಲಿ ಇಮ್ಮಡಿ ಪುಲಕೇಶಿ ಅವರ ಒಂದು ಪುಟ್ಟ ಇಂಟ್ರೊಡಕ್ಷನನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಇವತ್ತು ಕನ್ನಡತನ, ಕನ್ನಡ ತಾಯಿ ಅಂದ ತಕ್ಷಣ ನಮಗೆ ಹೆಮ್ಮೆ ಆಗುತ್ತೆ, ಹುಮ್ಮಸ್ಸು ಬರುತ್ತೆ, ಭಕ್ತಿ ಬರುತ್ತೆ. ಇದಕ್ಕೆಲ್ಲ ಕಾರಣವಾದವರೇ ಇಮ್ಮಡಿ ಪುಲಕೇಶಿ. ಅದು ಅವರ ಕೊಡುಗೆ ಮತ್ತು ಅವರ ತ್ಯಾಗದಿಂದ. ತನ್ನ ಧೈರ್ಯ, ಪರಾಕ್ರಮದಿಂದ ಕನ್ನಡ ನಾಡಿನ ಭದ್ರ ಬುನಾದಿಗೆ ಕಾರಣವಾಗಿದ್ದು 6ನೇ ಶತಮಾನದ ಇಮ್ಮಡಿ ಪುಲಕೇಶಿ ಅಂದರೆ ತಪ್ಪಾಗಲಾರದು. ಇಡೀ ಮುಕ್ಕಾಲು ಭಾಗ ಭಾರತವನ್ನು ಆಳಿದ ಕೀರ್ತಿ ಇವನಿಗಿದೆ. ಈತ ಚಾಲುಕ್ಯ ವಂಶದ ಪ್ರಸಿದ್ಧ ದೊರೆಯಾಗಿದ್ದ. ಇವನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯ ಹೆಚ್ಚಿನ ಪ್ರದೇಶವನ್ನು ಆವರಿಸಿತ್ತು. ಬಾದಾಮಿ ಚಾಲುಕ್ಯರು ಅಂತ ಪ್ರಸಿದ್ಧರಾಗಿದ್ದ ಈ ವಂಶಜರು ಸುಮಾರು 200 ವರ್ಷಗಳ ಕಾಲ ತಮ್ಮ ರಾಜ್ಯವನ್ನು ಸ್ಥಾಪಿಸಿದವರು. ಕರ್ನಾಟಕಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತೆ. ಈ ವಂಶಸ್ಥರು ಮೂಲತಃ ಬನವಾಸಿಯಿಂದ ಬಂದವರು. ಕನ್ನಡಿಗ ಜನಾಂಗದವರಾದರೂ ಮುಂದೆ ಜೈನ ಸಂಪ್ರದಾಯವನ್ನು ಪಾಲನೆ ಮಾಡಿದವರು. ಕರ್ನಾಟಕದಲ್ಲಿ ಸ್ವತಂತ್ರವಾದ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿ ಅದನ್ನು ಬೆಳೆಸಿ ಕರ್ನಾಟಕದ ಭೂಗೋಳ ಗಡಿಯನ್ನು ನಿರ್ಮಿಸಿದ ಕನ್ನಡದ ಅರಸರಲ್ಲಿ ಈತನಿಗೂ ಕೂಡ ಮಹತ್ವದ ಸ್ಥಾನ ಇದೆ. ಈತ ತನ್ನದೇ ಆದ ನೌಕಾಪಡೆಯನ್ನು ಹೊಂದಿದ್ದ ವ್ಯಕ್ತಿ ಮತ್ತು ಈತನನ್ನು ನೌಕಾಪಡೆಯ ಪಿತಾಮಹ ಅಂತ ಕರೀತಾರೆ. ಸಂಪೂರ್ಣ ದಕ್ಷಿಣ ಭಾರತವಲ್ಲದೆ ಉತ್ತರ ರಾಜನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ಅಂತ ಆತನಿಂದಲೇ ಬಿರುದನ್ನು ಪಡೆದುಕೊಂಡ ಏಕೈಕ ಸಾಮ್ರಾಟ ಯಾರಾದರೂ ಇದ್ದರೆ ಅದು ಇಮ್ಮಡಿ ಪುಲಕೇಶಿ ಮಾತ್ರ. ಸಾಮ್ರಾಜ್ಯ ಕಟ್ಟುವವರೆಲ್ಲ ಸಾಮ್ರಾಟರಾದರೆ ಈತ ಸಾಮ್ರಾಟರಿಗೆ ಸಾಮ್ರಾಟನಾಗಿದ್ದ. ಈತನ ಶೌರ್ಯ ಪರಾಕ್ರಮದ ಬಗ್ಗೆ ಎಲ್ಲಿಯೂ ಅನುಮಾನವಿರಲಿಲ್ಲ. ಉತ್ತರ ಪಥೇಶ್ವರ ಅಂತ ಕರೆತಿದ್ದ ಹರ್ಷವರ್ಧನನ್ನೇ ಸೋಲಿಸಿ ಆತನಿಂದನೇ ಬಿರುದನ್ನು ಪಡೆದ ಸಾಹಸಿ ಅಂತ ಹೇಳಿದರೂ ತಪ್ಪಾಗಲಾರದು. 6ನೇ ಶತಮಾನದಲ್ಲಿ ನೌಕಾಪಡೆಯನ್ನು ಕಟ್ಟಿ ತನ್ನದೇ ಆದ ಸೇನೆಯನ್ನು ಬಲಿಷ್ಠಗೊಳಿಸಿ ತನ್ನ ಪ್ರಭಾವವನ್ನು ಅಫ್ಘಾನಿಸ್ತಾನದವರೆಗೂ ತಲುಪಿಸಿದ ಏಕೈಕ ಶೂರ ಅಂದರೆ ತಪ್ಪಾಗಲಾರದು. ಇಮ್ಮಡಿಯ ಪುಲಕೇಶಿಯವರ ಪ್ರಭಾವ ಹೇಗಿತ್ತು ಅಂದರೆ ಯುದ್ಧಕ್ಕೂ ಬರೋಕ್ಕೂ ಕೂಡ ಯೋಚನೆ ಮಾಡ್ತಿದ್ದವರು. ಅರಬ್ಬರು ಮೊದಲ ದಂಡಯಾತ್ರೆಯನ್ನು ಈತನ ರಾಜ್ಯದ ಮೇಲೆ ಕೈಗೊಂಡಾಗ ಅವರನ್ನು ಅಲ್ಲಿಯೇ ತಡೆಗಟ್ಟಿ ದಂಡಯಾತ್ರೆಯನ್ನು ನಿಲ್ಲಿಸಿ ತನ್ನ ಶಕ್ತಿ ಏನೆಂದು ಹೊರಗಿನವರಿಗೆ ತೋರಿಸಿಕೊಟ್ಟ ಏಕೈಕ ವೀರ ಇಮ್ಮಡಿ ಪುಲಕೇಶಿ. ಈತನ ಬಗ್ಗೆ ಎಷ್ಟು ಇಂಟ್ರೊಡಕ್ಷನ್ ಕೊಟ್ಟರೂ ಸಾಲದು. ನಾವು ಎಷ್ಟು ಹೊಗಳಿದ್ರೂ ಈತನ ಬಗ್ಗೆ ಕಡಿಮೆನೆ. ಈತನ ಬಗ್ಗೆ ಮಾಹಿತಿ ಸಿಗೋದು ನಮಗೆ ತುಂಬ ಕಡಿಮೆ. ಸಿಕ್ಕಿದ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಈತನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.